Very good morning. Sit down. Thank you, sir. ನೋಡಿ ವಿದ್ಯಾರ್ಥಿಗಳೇ, ಈ ದಿನ ನಿಮಗೆ ಒಂದು ಸ್ಮಾಲ್ ಸ್ಟೋರಿ, ಆ ಪಾಠಕ್ಕೆ ರಿಲೇಟಿವ್ ಇರ್ತಕ್ಕಂಥ ಒಂದು ಸಿಂಪಲ್ ಸ್ಟೋರಿ ಮುಖೇನ ನಾವು ಆ ಲೆಸನ್ಗೆ ಹೋಗೋಣ. ನೀವು ಅನೇಕ ಸ್ಟೋರಿಗಳನ್ನ ಕೇಳಿದ್ದೀರ. ಈ ಜಾನಪದ ಒಂದು ಕಥೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದೂರಲ್ಲಿ ಒಬ್ಬ ಇದ್ದ, ಅವನಿಗೆ 3 ಜನ ಮಕ್ಕಳಿದ್ರು. ಅವನೇನೋ ಕಾಡಿಗೆ ಹೋದ, ಅಥವಾ ಅಲ್ಲೇನೋ ಒಂದು ರಾಕ್ಷಸ ಅಡ್ಡ ಆಯ್ತು. ನಂತರ ಅವನು ಹೋರಾಟ ಮಾಡ್ದ. ನಂತರ ನೆಕ್ಸ್ಟ್ ಇನ್ನೊಂದ್ಸರಿ ಹೋದ, ಅಲ್ಲಿ ಕೂಡ ಯಾವುದೋ ಒಂದು ರಾಕ್ಷಸ ಅಡ್ಡ ಬರ್ತದೆ, ಅದನ್ನು ಕೂಡ ಸಂಹಾರ ಮಾಡಿದ. ಹೀಗೆ ಬೇರೆ ಬೇರೆ ಕೆಲವು ಫಾಲ್ಸ್ ಟೇಲ್ಸ್ ಅಂತ ಹೇಳ್ತೀವಿ. ಜಾನಪದ ಒಂದು ನೀತಿ ಕಥೆಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಅನೇಕ ಕಥೆಗಳನ್ನು ನೀವು ಕೇಳಿರ್ಬೋದು. ಹಾಗೇನೆ ನಮ್ಮ ಪವಿತ್ರ ಗ್ರಂಥಗಳು, ವಿಚ್ ಆರ್ ದ ಗ್ರೇಟ್ ಇಂಡಿಯನ್ ಎಪಿಕ್ಸ್, ಮಹಾಭಾರತ ಅಂಡ್ ರಾಮಾಯಣ ಆರ್ ಗ್ರೇಟ್ ಎಪಿಕ್ಸ್. ಇವು ಭಾರತದ ಪವಿತ್ರ ಗ್ರಂಥಗಳು ಅಂತ ಹೇಳ್ತೀವಿ. ನೋಡಿ, ಇದರಲ್ಲಿ ಒಂದು ರಾಮಾಯಣದಲ್ಲಿ ಸಂಬಂಧಪಟ್ಟ ಹಾಗೆ ಒಂದು ಸನ್ನಿವೇಶ ಬರ್ತದೆ. ಈಗ ಲವಕುಶರು, ಅವ್ರು ಯಾರು ಹೇಳಿ ನೋಡೋಣ? ಲವಕುಶರು ಯಾರ ಮಕ್ಕಳವರು? ಶ್ರೀರಾಮಚಂದ್ರ ಮತ್ತು ಸೀತಾದೇವಿಯ ಮಕ್ಕಳವರು. ಸೀತಾದೇವಿಯನ್ನ ಅಲ್ಲಿ ಕಾಡಿಗೆ ಯಾಕೆ ಕಳಿಸಿದ್ರು ಅಂತಕ್ಕಂಥದ್ದು ನಿಮ್ಗೂ ಕೂಡ ಗೊತ್ತಿದೆ. ಶ್ರೀರಾಮಚಂದ್ರ ಅವನು ಆಡಳಿತದ ಅವಧಿಯಲ್ಲಿ ತನ್ನ ಸಾಮ್ರಾಜ್ಯದಲ್ಲಿ ಎಲ್ಲರೂ ಕೂಡ ಪ್ರಜೆಗಳು ಸುಖಿಯಾಗಿರ್ಬೇಕು ಅಂತಕ್ಕಂಥದ್ದು ಅವನ ಒಂದು ಇಂಟೆನ್ಷನ್ ಇರ್ತದೆ. ಒಮ್ಮೆ ಒಬ್ಬ ವ್ಯಕ್ತಿಯನ್ನು ಕಳಿಸ್ಕೊಡ್ತಾನೆ ಇಲ್ಲಿ ಆ ಪ್ರಾಂತ್ಯವನ್ನ, ಪ್ರದೇಶವನ್ನ ಅವನು ಅಬ್ಸರ್ವ್ ಮಾಡ್ಲಿಕ್ಕೆ. ಆ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಮನೆಯಲ್ಲಿ ಗಲಾಟೆ, ಕ್ವಾರಲ್ ಬಿಟ್ವೀನ್ ವೈಫ್ ಅಂಡ್ ಹಸ್ಬೆಂಡ್, ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅವನು ಹೇಳ್ತಾನಲ್ಲಿ ಆ ವ್ಯಕ್ತಿ. ಈಗ ಶ್ರೀರಾಮಚಂದ್ರ ಸೀತಾದೇವಿಯನ್ನ ರಾವಣ ಹೊತ್ಕೊಂಡು ಹೋದ, ಪುನಃ ಮತ್ತೆ ಕರ್ಕೊಂಡು ಇಟ್ಕೊಂಡಿದ್ದಾನೆ, ನಾನು ಆ ರೀತಿ ಅಲ್ಲ ಅಂತ ಅಂದ್ಬಿಟ್ಟು ಹೆಂಡತಿಯನ್ನು ಹೊಡಿತಾ ಇರ್ತಾನೆ. ನೋಡಿ, ಸೊ ಈ ಒಂದು ಸಬ್ಜೆಕ್ಟ್ ಏನಾಗ್ತದೆ, ವಿಷಯ ಆ ದೊರೆಯಾದಂತ ಶ್ರೀರಾಮಚಂದ್ರಗೆ ತಿಳಿದ್ಬಿಡ್ತದೆ. ಆಗ ಅವನು ಒಂದು ಏನು, ಸೀತಾದೇವಿಯ ಒಂದು ಅಪವಾದ ಅದು ಕ್ಲಿಯರ್ ಆಗ್ಬೇಕಲ್ಲ. ಆಗ ಆಕೆಯನ್ನ ಅಗ್ನಿಕುಂಡಕ್ಕೆ ನಿಲ್ಲಿಸ್ಬಿಟ್ಟು ಆಕೆ ಪ್ರಾರ್ಥನೆ ಮಾಡ್ತಾಳೆ. ಆಕೆ ಏನೋ ತಪ್ಪಾಗಿರೋದಿಲ್ಲ, ಆಕೆ ಮತ್ತೆ ಜೀವಂತವಾಗಿ ಹಾಗೆ ಉಳ್ಕೊಳ್ತಾಳೆ. ನಂತರ ಇದಾದ ನಂತರ ಕಾಡಿನಲ್ಲಿ ಇರ್ತಕ್ಕಂಥ ಒಂದು ಪ್ರಸಂಗ ಬರ್ತದೆ. ಆ ಕುಟೀರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಆ ಲವಕುಶರನ್ನ ಯಾರು ಸಾಕಿರ್ತಾರೆ ಹೇಳ್ರಿ? ಯಾರೋ ಒಬ್ಬ ವ್ಯಕ್ತಿ ಅವರಿಬ್ಬರನ್ನ ಸಾಕಿರ್ತಾನೆ. ಅಲ್ಲಿ ಆ ಮಕ್ಕಳು ಆಟ ಆಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕುದುರೆ ಬರ್ತದೆ. ಇಲ್ಲಿ ರಾಮಾಯಣವನ್ನು ರಚನೆ ಮಾಡಿರೋರು ಯಾರು? ನೋಡಿ, ಅವರು ಒಬ್ಬ ಕಟಕ ಆಗಿದ್ರು ಕೂಡ ರಾಮಾಯಣವನ್ನ ರಚನೆ ಮಾಡಿರ್ತಕ್ಕಂಥದ್ದು ಕೀರ್ತಿ ಅವರಿಗೆ ಸಲ್ತದೆ. ಒಮ್ಮೆ ಶ್ರೀರಾಮಚಂದ್ರ ಏನ್ ಮಾಡ್ತಾನೆ, ಅಶ್ವಮೇಧ ಯಾಗವನ್ನು ಮಾಡ್ತಾನೆ. ಏನಂಗಂದ್ರೆ ಅಶ್ವಮೇಧ ಯಾಗ ಅಂದ್ರೆ, ಈ ಕಡೆ ವಿದ್ಯಾರ್ಥಿಗಳು, ಇದು ಇತಿಹಾಸದಲ್ಲೂ ಕೂಡ ಬರ್ತದೆ. ಸಮುದ್ರಗುಪ್ತನ ಆಳ್ವಿಕೆಯಲ್ಲಿ ಈ ಅಶ್ವಮೇಧ ಯಾಗ ನಡೀತಿದೆ. ಏನಂಗಂದ್ರೆ, ನೋಡಿ ಅದೇನಪ್ಪ ಅಂದ್ರೆ ಸಂಕೇತ, ಆ ಕುದುರೆಯನ್ನ ಆ ಎಲ್ಲಾ ಪ್ರದೇಶಗಳು ಕೂಡ ಬಿಡ್ತಾರೆ.
ಇಲ್ಲ ಕಪ್ಪ ಕಾಣಿಕೆಯನ್ನ ಕೊಡಬೇಕು, ಇಲ್ಲ ಅವ್ರ ಜೊತೆಗೆ ಯುದ್ಧವನ್ನು ಮಾಡಬೇಕು. ಅದು ಕಂಡೀಷನ್. ಅದು ಆ ಕುದುರೆ ಒಮ್ಮೆ ಸಾಕ್ತದೆ, ಆಗ ಲವಕುಶರು ಏನ್ ಮಾಡ್ತಾರೆ, ಆ ಕುದುರೆಯನ್ನ ಕಟ್ಟಿ ಹಾಕ್ತಾರೆ. ಕಟ್ಟಿ ಹಾಕಿದಾಗ ಅಲ್ಲಿ ಆಸ್ಥಾನಿಕರು ಅವರೆಲ್ಲ ಹೇಳ್ತಾರೆ, ನೀವು ಇನ್ನು ಚಿಕ್ಕರಿದ್ದೀರಾ, ಯಾಕೆ ನೀವು ಕುದುರೆಯನ್ನ ಕಟ್ಟಿ ಹಾಕಿದಿರಂತ ಅಲ್ಲಿ ಕೇಳ್ತಾರೆ. ಶ್ರೀರಾಮಚಂದ್ರ ಕಳಿಸಿರ್ತಾನೆ ಕುದುರೆಯ ಹಿಂದೆ. ಆಗ ಹುಡುಗರು ನಾವು ಯುದ್ಧವನ್ನ ಮಾಡ್ಲಿಕ್ಕೆ ರೆಡಿ ಇದೀವಿ, ಅಶ್ವವನ್ನ ಕಟ್ಟಿದೀವಿ ಅಂತಂದು ಹೇಳ್ತಾರೆ ಆ ಮಕ್ಕಳು. ಆಗ ನೀವಿನ್ನು ಚಿಕ್ಕರಿದ್ದೀರಾ, ತೊಂದರೆ ಆಗ್ತದೆ, ಬೇಡ ಅಂತ ಹೇಳಿದ್ರು ಕೂಡ ಅವರು ಒಪ್ಪೋದಿಲ್ಲ. ನಾವು ಎಳೆಯರಾದರೇನು ನಮ್ಮ ಬಾಣಗಳಿಗೆ ಎಳೆತನ ಉಂಟೆ. ನೋಡಿ ಈ ಮಾತನ್ನು ನೋಡಿ. ಅವರು ಅಶ್ವಮೇಧ ಯಾಗದ ಕುದುರೆಯನ್ನ ಕಟ್ಟಿಬಿಟ್ಟು ಯುದ್ಧವನ್ನು ಮಾಡ್ಲಿಕ್ಕೆ ರೆಡಿ ಇರ್ತಾರೆ. ಕೊನೆಗೆ ಆ ತಾಯಿಯಾದಂತ ಸೀತಾದೇವಿ ಸ್ವಲ್ಪ ಹಿನ್ನೆಲೆಯನ್ನ ಹೇಳ್ತಾಳೆ. ಹಿನ್ನೆಲೆ ಹೇಳಿದಂತ ಸಂದರ್ಭದಲ್ಲಿ ಆ ಮಕ್ಕಳು ಯುದ್ಧ ಮಾಡೋದನ್ನ ಹಾಗೇನೆ ಮೊಟಕುಗೊಳಿಸ್ತವೆ. ಅಂದ್ರೆ ಇಲ್ಲಿ ಒಬ್ಬ ಎಳೆಯ ಬಾಲಕ, ಟಿಬೇಟಿನಲ್ಲಿ ಒಬ್ಬ ಎಳೆಯ ಬಾಲಕ, ಅವನು ಯಾವ ರೀತಿ ಆ ಟಿಬೇಟಿನ ಜನತೆಗೆ ಅವನು ಒಳ್ಳೆಯದನ್ನ ಮಾಡಿದ ಅನ್ನೋದ್ರ ಬಗ್ಗೆ ಒಂದು ಸ್ಟೋರಿ ಇದೆ. ಆ ಸ್ಟೋರಿ ನೇಮನ್ನೇ ದ ಬರ್ಡ್ ಆಫ್ ಹ್ಯಾಪಿನೆಸ್. ನೋಡೋಣ ಈಗ ಅದ್ರ ಬಗ್ಗೆ. ಅಂದ್ರೆ ಸಂತೋಷವನ್ನ ಕೊಡ್ತಕ್ಕಂಥ ಪಕ್ಷಿ ಅಂತ ಹೇಳ್ತೀವಿ, ದ ಬರ್ಡ್ ಆಫ್ ಹ್ಯಾಪಿನೆಸ್. ಇಲ್ಲಿ ಹ್ಯಾಪಿ, ಹ್ಯಾಪಿಯರ್, ಹ್ಯಾಪಿಯೆಸ್ಟ್, ಇದು ಯಾವ್ದಕ್ಕೆ ಸಂಬಂಧಪಡ್ತದೆ? ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಹ್ಯಾಪಿ ಪ್ರೆಸೆಂಟ್ ಯಾವುದು? ಪಾಸಿಟಿವ್. ಹ್ಯಾಪಿಯರ್ ಕಂಪ್ಯಾರಿಟಿವ್. ಹ್ಯಾಪಿಯೆಸ್ಟ್ ಸೂಪರ್ಲೇಟಿವ್ ಡಿಗ್ರಿ. ನೋಡೋಣ ಈಗ ಲೆಸನ್ ಅನ್ನ. As all of you open your textbook, The Bird of Happiness by Leo Jude, a Tibetan folk tale. ಒಂದು ಜಾನಪದ ಕಥೆಗೆ ಸಂಬಂಧಪಡುತ್ತೆ ಇದು. ಟಿಬೇಟಿಯನ್ folk tale. You see, all of us want to be happy. Do not we? But how can we be happy? Is it by acquiring money, power, or wealth? Or is it by living in tune with nature? Can you give some examples to prove your point? Clues are given in each box. You see, all of us want to be happy. ನೋಡಿ, ಇಲ್ಲಿ ಪ್ರತಿಯೊಬ್ಬರ ಒಂದು ಹಂಬಲ ಏನಪ್ಪಾ ಅಂದ್ರೆ, ನಾವು ಖುಷಿಯಾಗಿರ್ಬೇಕು, ನಾವು ಸಂತೋಷವಾಗಿರ್ಬೇಕು ಅಂತಕ್ಕಂಥದ್ದು ಎಲ್ಲರ ಒಂದು ಆಂಬಿಷನ್ ಆಗಿರ್ತದೆ. ನೋಡಿ, ಡು ನಾಟ್ ವಿ, ದಿಸ್ ಈಸ್ ಕ್ವಶನ್ ಟ್ಯಾಗ್ ಅಂತ ಹೇಳ್ತೀವಿ. ಕನ್ಫರ್ಮ್ ಮಾಡಿಕೊಳ್ಳೋದು, ಒಂದು ಹೇಳಿಕೆಯನ್ನ ದೃಢಪಡಿಸಿಕೊಳ್ಳಲು ಪ್ರಶ್ನೆಯನ್ನ ಆಗ್ತಕ್ಕಂಥದ್ದು. ನೋಡಿ, ಅಲ್ಲಿ ಡು ನಾಟ್ ವಿ ಅಂತ ಇದೆ. ಬಟ್ ಹೌ ಕ್ಯಾನ್ ವಿ ಬಿ ಹ್ಯಾಪಿ? ಆದ್ರೆ ನಾವು ಹೇಗೆ ಸಂತೋಷವಾಗಿರೋದು? ವಾಟ್ ಈಸ್ ಸೀಕ್ರೆಟ್ ಅಬೌಟ್ ಹ್ಯಾಪಿನೆಸ್? ಇಸ್ ಇಟ್ ಬೈ ಅಕ್ಯೂರಿಂಗ್ ಮನಿ? ಈಗ ನಮ್ಮ ಹತ್ರ, ನಿಮ್ಮ ಹತ್ರ ಸಾಕಷ್ಟು ದುಡ್ಡಿದ್ರೆ, ಹಣ ಇದ್ರೆ ನಾವು ಹ್ಯಾಪಿ ಆಗಿರ್ಬೋದಾ, ಖುಷಿಯಾಗಿರ್ಬೋದಾ? ಪವರ್ ಆರ್ ವೆಲ್ತ್, ನೋಡಿ ಅಲ್ಲಿ ಅಧಿಕಾರ, ಸಂಪತ್ತು, ಇವೆಲ್ಲ ಇದ್ರೆ ನಾವು ಹ್ಯಾಪಿ ಆಗಿರ್ಬೋದಾ ಅಂತ? ನೋ, ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆರ್ ಇಸ್ ಇಟ್ ಬೈ ಲಿವಿಂಗ್ ಇನ್ ಟೂನ್ ವಿತ್ ನೇಚರ್? ಅಂದ್ರೆ ಪ್ರಕೃತಿಯ ಮಡಿಲಲ್ಲಿ, ಪ್ರಕೃತಿಯ ಮಧ್ಯೆ ಅಲ್ಲಿದ್ರೆ ನಾವು ಹ್ಯಾಪಿ ಆಗಿರ್ಬೋದಾ, ನಮಗೆ ಖುಷಿ ಆಗ್ತದಾ? ಈ ರೀತಿ ಸೋ ಮೆನಿ ಕ್ವಶನ್ಸ್
ಇಲ್ಲಿ ರೈಸ್ ಆಗ್ತಾ ಇದೆ. ಕ್ಯಾನ್ ಯು ಗಿವ್ ಸಮ್ ಎಕ್ಸಾಂಪಲ್ಸ್ ಟು ಪ್ರೂವ್ ಯುವರ್ ಪಾಯಿಂಟ್? ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸಾಂಪಲ್ ಹೇಗೆ ನಾವು ಖುಷಿಯಾಗಿರ್ಲಿಕ್ಕೆ ಸಾಧ್ಯ? ನೋಡಿ, ಅಲ್ಲಿ ಕೆಲವು ಕ್ಲೂ ಕೊಟ್ಟಿದ್ದಾನೆ ಟೆಕ್ಸ್ಟ್ ಬುಕ್ ಅಲ್ಲಿ. ಕ್ಲೂಸ್ ಆರ್ ಗಿವನ್ ಇನ್ ಈಚ್ ಬಾಕ್ಸ್. ಪ್ರತಿಯೊಂದು ಬಾಕ್ಸ್ ಅಲ್ಲೂ ಕೂಡ ಕ್ಲೂ ವರ್ಡ್ ಅನ್ನ ಕೊಟ್ಟಿದ್ದಾನೆ. ಯು ಸಿ, ಸ್ಪೀಕಿಂಗ್ ಡ್ಯಾಶ್ ಅಂತ ಇದೆ, ಶೋವಿಂಗ್ ಸಿಂಪತಿ ಫಾರ್ ಅಂತ ಇದೆ, ಬೀಯಿಂಗ್ ಡ್ಯಾಶ್ ಟು ಅದರ್ಸ್, ಲಿವಿಂಗ್ ಇನ್ ಟ್ಯೂನ್ ವಿತ್, ಅಕ್ವೈರಿಂಗ್ ಕ್ವಾಲಿಟೀಸ್, ಥಿಂಕಿಂಗ್ ಆಫ್ ಡ್ಯಾಶ್. ಯು ಸಿ, ಸ್ಪೀಕಿಂಗ್ ವಿತ್ ಆಲ್ ಒಂದು ಎಕ್ಸಾಂಪಲ್. ನಾವೆಲ್ಲರ ಜೊತೆಗೆ ಖುಷಿಯಾಗಿ ಮಾತನಾಡೋದ್ರಿಂದ ನಾವು ಹ್ಯಾಪಿಯಾಗಿರ್ಬೋದಾ? ಅದು ನೋಟ್ ಮಾಡ್ಕೊಳ್ಳಿ. ಶೋವಿಂಗ್ ಸಿಂಪತಿ ಫಾರ್ ದ ನೀಡಿ. ನೋಡಿ, ಇಲ್ಲಿ ಸ್ಪೀಕಿಂಗ್ ವಿತ್ ಆಲ್, ಸ್ಪೀಕಿಂಗ್ ವಿತ್ ಆಲ್. Speaking with all. Showing sympathy for the needy. The needy. Needy ಅಂದ್ರೆ ಅವಶ್ಯಕವಾಗಿ, ಯಾರಿಗೆ ಅವಶ್ಯಕವಾಗಿ ಬೇಕಾಗಿರ್ತದೋ ಅವರಿಗೆ ಹೆಲ್ಪ್ ಮಾಡ್ತಕ್ಕಂಥದ್ದು. ಸಿಂಪತಿ, ಕರುಣೆ ತೋರಿಸ್ತಕ್ಕಂಥದ್ದು. Showing sympathy for the needy. Third one, being kind to others. Kind to others. Kind means what? Kind. Karune, daye. Living in a tune with nature. ನೋಡಿ, living in tune with nature, prakriti, nature. And acquiring dash qualities. Len hakbodu, acquiring dash qualities. Repeat again. Good qualities. Good qualities. Acquiring good qualities, thinking of, ನೋಡಿ, positive things, positive things, positive things, positive things. ನೋಡಿ, ಯಾವಾಗಲೂ ಕೂಡ ನಾವು ಪಾಸಿಟಿವ್ ಆಗಿ ಆಲೋಚನೆ ಮಾಡಬೇಕು. ಅಯ್ಯೋ, ಇದು ನನ್ನ ಕೈಲಿ ಆಗಲ್ಲಪ್ಪ, ನಂದು ಇಷ್ಟೇಯ, ನಾನು ಏನು ಚಂಕ ತೆಗಿಯಕ್ಕಾಗೋದಿಲ್ಲ, ನನ್ನ ಕೈಲಿ ಏನು ಮಾಡಕ್ಕಾಗಲ್ಲ ಅಂತ ನಾವು ಆಲೋಚನೆ, ನೆಗೆಟಿವ್ ಥಾಟ್ಸ್ ನಮ್ಮಲ್ಲಿ ಬಂತಪ್ಪ ಅಂದ್ರೆ ನಾವೇನನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಯಾವಾಗಲೂ ಕೂಡ ಥಿಂಕಿಂಗ್ ಆಫ್ ಪಾಸಿಟಿವ್ ಥಿಂಗ್ಸ್. ನಾವು ಸಕಾರಾತ್ಮಕವಾದಂತ ಚಿಂತನೆಯನ್ನು ನಾವು ಮಾಡಬೇಕು. ಆಲ್ವೇಸ್, ಯಾವಾಗಲೂ ಕೂಡ ನಾವು ಸಕಾರಾತ್ಮಕವಾದ ಚಿಂತನೆಯನ್ನು ಮಾಡಬೇಕು. ಯು ಸಿ, come to the lesson. The bird of happiness, a Tibetan folk tale. ನೋಡಿ, ಇದು ಸುಖ ತರುವ ಪಕ್ಷಿ ಅಂತ ಹೇಳ್ತೀವಿ, ಸಂತೋಷವನ್ನ ಕೊಡುವ ಪಕ್ಷಿ. ನೋಡಿ, ಒಮ್ಮೆ ನಾನು ಓದ್ತೀನಿ, ನೋಡ್ಕೊಳ್ಳಿ. In ancient days, there was a very poor area in Tibet. All of you glance. In ancient days, there was a very poor area in Tibet, which had no rivers or good land, no warmth or fresh flowers, so trees or green grass. The people who lived there suffered from hunger
suffered from hunger and cold all year round and didn't know what happiness was like. Didn't know what happiness was like. Despite this, they still believed that happiness must exist somewhere in the world. The old folk used to say that happiness was a beautiful bird living on a snowy mountain far away in the east. Wherever the bird flew, happiness went with it. Every year people went to look for this bird. All of you glance your textbook. But not one of them did ever return. The bird of happiness was said to be guarded by 3 old monsters who could kill a man by simply blowing through their long beards. Once an extremely bright boy called Wang Zia, underline. Once an extremely bright boy called Wang Zia was sent to find the bird of happiness. On his departure, the girls of the village offered him barley wine, and the mother, in accordance with Tibetan custom, spread barley grains on his head to wish him a good journey. Wang Jia walked eastwards for many days until he saw ahead of him a large mountain covered with snow that shone like silver. Just at that moment, an old monster with a black beard appeared in his path. Underline this sentence. An old monster with a black beard appeared in his path. Who goes there? He cried like a crow. How dare you come here? What are you after? My name is Wang Jia, and I have come to look for the bird of happiness. Ha! Ha! Laughed the old monster. How could a little child like you, no longer than an egg, dare to set foot here? If you want to find the bird of happiness, first you must kill Love Song's mother. Underline. First you must kill Love Song's mother. Otherwise you will be punished. I do not need to do anything myself in order to kill a funny little thing like you. I will just make you walk 900 miles across street and you will be done for. Yes, all of you mark this sentence and once again read this story in your mind silently. Shabda. 2 or 3 times read this lesson in your mind.
study only in your mind. Very simple story, all of you understand what the task between monster and Wang Jia. What is the theme? Through your reading, all of you understand about the story of the bird of happiness. Yes, complete your reading. What do you say? Yes, one point. In ancient days, there was a very poor area in Tibet. Yes, listen here. ನೋಡಿ, in ancient days, ಪ್ರಾಚೀನ ಕಾಲದಲ್ಲಿ ಪೂರ್ ಏರಿಯಾ ಇನ್ ಟಿಬೆಟ್ ನಲ್ಲಿ ಇರ್ತಕ್ಕಂಥ ಒಂದು ಬಡತನದಿಂದ ಆವೃತವಾಗಿರ್ತಕ್ಕಂತಹ ಪೂರ್ ಏರಿಯಾ ಅಂತ ಹೇಳ್ತೀವಿ. ವಿಚ್ ಹ್ಯಾಡ್ ನೋ ರಿವರ್ಸ್. ನೋಡಿ ಅಲ್ಲಿ, ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್, ನೋ ರಿವರ್ಸ್, ಯಾವುದೇ ರೀತಿಯ ನದಿಗಳಿಲ್ಲ. ಗುಡ್ ಲ್ಯಾಂಡ್, ನೋ ವಾರ್ಮ್ತ್, ಫ್ರೆಶ್ ಫ್ಲವರ್ಸ್, ಒಂದು ಆನಂದದಾಯಕವಾದ ಯಾವುದೇ ಒಂದು ಫ್ರೆಶ್ ಫ್ಲವರ್ಸ್ ಆಗಲಿ, ಒಂದು ಲವಲವಿಕೆ ಆಗಲಿ, ನಥಿಂಗ್. ಯು ಸಿ, ನೋ ಟ್ರೀಸ್ ಆರ್ ಗ್ರೀನ್ ಗ್ರಾಸ್. ನೋಡಿ, ಇವೇನು ಕೂಡ ಅಲ್ಲಿಲ್ಲ ಟಿಬೇಟಿನ ಆ ಒಂದು ಪ್ರಾಂತ್ಯದಲ್ಲಿ. ಅಂದ್ರೆ ಏನ್ ಹೇಳ್ತೀವಿ, ರಿವರ್ ಆಗ್ಲಿ, ಒಳ್ಳೆ ಭೂಮಿ ಆಗ್ಲಿ, ನಂತರ ಫ್ಲವರ್ಸ್ ಆಗ್ಲಿ, ಹಸಿರು ಆಗ್ಲಿ, ಮರ ಗಿಡ ಆಗ್ಲಿ, ಇವೇನು ಕೂಡ ಇಲ್ಲ. ನೋಡಿ, ಹಾಗಾದ್ರೆ ಅವ್ರು ಹೆಂಗಲ್ಲಿ ಜೀವನವನ್ನ ಕಳೀತಾ ಇದ್ರು? ಲಿಸನ್, ದ ಪೀಪಲ್ ಹೂ ಲಿವ್ ದೇರ್ ಸಫರ್ಡ್ ಫ್ರಮ್ ಹಂಗರ್. ನೋಡಿ, ಹಸಿವೆಯಿಂದ ಅವರು ವ್ಯಥೆ ಪಡ್ತಾ ಇದ್ದಾರೆ. ಸಫರ್ಡ್ ಫ್ರಮ್ ಹಂಗರ್ ಅಂದ್ರೆ ಊಟಕ್ಕಿಲ್ಲದೇನೆ ಅವರು ಬಳಲ್ತಾ ಇದ್ದಾರೆ. You see, and cold all year round. ನೋಡಿ ಅಲ್ಲಿ, cold all year round ಅಂದ್ರೆ ವರ್ಷ ಪೂರ್ತಿ ಅಲ್ಲಿ ಶೀತದ ವಾತಾವರಣ, ಅಂದ್ರೆ ಚಳಿಯ ವಾತಾವರಣದಲ್ಲಿ ಆ ಟಿಬೇಟಿನ ಜನತೆ ಅವರು
ಜೀವನವನ್ನ ಕಳೀತಾ ಇದ್ದಾರೆ. You see, didn't know what happiness was like. ನೋಡಿ, all of you listen. Didn't know what happiness was like. Happiness ಅಂತಕ್ಕಂಥದ್ದು ಏನು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. Didn't know what happiness ಅಂದ್ರೆ ಸಂತೋಷ ಅನ್ನೋದೇ ಆ ಟಿಬೆಟಿನ ಪ್ರಾಂತದ ಜನರಿಗೆ ಗೊತ್ತಾ ಇಲ್ಲ. ಡೆಸ್ಪೈಟ್ ನೋಡಿ, ಆದಾಗ್ಯೂ ಅಂತ ಹೇಳ್ತೀವಿ. ಡೆಸ್ಪೈಟ್ ಅಂದ್ರೆ ಡೆಸ್ಪೈಟ್ ಆದಾಗ್ಯೂ. ಲಿಸನ್ ನೋಡಿ, ಅಲ್ಲಿ ಯಾವುದೇ ಒಂದು ಒಳ್ಳೆಯ ಭೂಮಿ ಆಗ್ಲಿ, ಗಿಡ ಮರ ಆಗ್ಲಿ, ಯಾವುದೇ ಹಸಿರು ಆಗ್ಲಿ, ಏನೇನು ಇಲ್ಲ. ಆಮೇಲೆ ಹ್ಯಾಪಿನೆಸ್ ಅಂದ್ರೆ ಡೋಂಟ್ ನೋ ಅಬೌಟ್ ದ ಹ್ಯಾಪಿನೆಸ್ ಮೀನಿಂಗ್. ಆದ್ರೂ ಅವ್ರು ಏನಪ್ಪ ಒಂದು ನಂಬಿಕೆ ಅಂದ್ರೆ ನೋಡಿ, ದಿಸ್ ಡೇ ಸ್ಟಿಲ್ ಬಿಲೀವ್ಡ್ ದಟ್, ಅವರ ಒಂದು ನಂಬಿಕೆ ಏನಪ್ಪ ಅಂದ್ರೆ ಹ್ಯಾಪಿನೆಸ್ ಮಸ್ಟ್ ಎಕ್ಸಿಸ್ಟ್ ಸಮ್ವೇರ್ ಇನ್ ದ ವರ್ಲ್ಡ್. ಈ ಹ್ಯಾಪಿನೆಸ್ ಅಂತಕ್ಕಂಥದ್ದು ಜಗತ್ತಿನಲ್ಲಿ ಎಲ್ಲೋ ಒಂದ್ ಕಡೆ ಇದೆ ನೋಡಿ. ಟಿಬೆಟಿನ ಜನತೆ ಒಂದು ನಂಬಿಕೆ, ಹ್ಯಾಪಿನೆಸ್ ಅನ್ನೋದು ಜಗತ್ತಿನ ಯಾವುದೋ ಒಂದು ಭಾಗದಲ್ಲಿ ಅದು ಕೇಂದ್ರೀಕೃತ ಆಗಿದೆ ಅಂತಕ್ಕಂಥ ಒಂದು ಬಲವಾದ ನಂಬಿಕೆ ಅಲ್ಲಿ ಟಿಬೆಟಿನ ಆ ಜನತೆಗೆ ಇದೆ. ದ ಓಲ್ಡ್ ಫಾಲ್ಕ್ ಯೂಸ್ ಟು ಸೇ ದಟ್, ನೋಡಿ ಇಲ್ಲಿ ಒಂದು ಜಾನಪದ ಕಥೆ ಏನನ್ನು ಹೇಳ್ತದಂದ್ರೆ, ಹ್ಯಾಪಿನೆಸ್ ವಾಸ್ ಎ ಬ್ಯೂಟಿಫುಲ್ ಬರ್ಡ್. ನೋಡಿ, ಸಂತೋಷ ಅಂತಕ್ಕಂಥದ್ದು ಅದು ಒಂದು ಪಕ್ಷಿ ಹತ್ರ ಇದೆ. ಲೀವಿಂಗ್ ಆನ್ ಎ ಸ್ನೋನಿ ನೋಡಿ, ಲೀವಿಂಗ್ ಆನ್ ಎ ಸ್ನೋವಿ ಮೌಂಟೇನ್ ಫಾಲ್ ಅಂದ್ರೆ ಮಂಜಿನಿಂದ ಆವೃತವಾಗಿರ್ತಕ್ಕಂಥ ಪರ್ವತ ಶ್ರೇಣಿಯಲ್ಲಿ ಆ ಒಂದು ಬರ್ಡ್ ಇದೆ. ಅಲ್ಲಿ ಸಂತೋಷ ಇದೆ, ಅಲ್ಲಿ ಹ್ಯಾಪಿನೆಸ್ ಸಿಗ್ತದೆ ಅಂತಕ್ಕಂಥ ಒಂದು ಬಲವಾದ ನಂಬಿಕೆ ಅಲ್ಲಿ ಟಿಬೆಟಿನ ಜನತೆಯವರು ಇಟ್ಕೊಂಡಿದ್ದಾರೆ. ಫಾರ್ ಅವೇ ಇನ್ ದ ಈಸ್ಟ್ ನೋಡಿ, ಫಾರ್ ಅವೇ ಇನ್ ದ ಈಸ್ಟ್. ಈಸ್ಟ್ ಅಂದ್ರೆ ಯಾವ ದಿಕ್ಕು? ಪೂರ್ವದ ಕಡೆ ಅಂದ್ರೆ ಮಂಜಿನಿಂದ ಆವೃತವಾಗಿರ್ತಕ್ಕಂಥ ಪರ್ವತ ಶ್ರೇಣಿಯಲ್ಲಿ ಆ ಪಕ್ಷಿ ಇದೆ. ಅಲ್ಲಿ ಹ್ಯಾಪಿನೆಸ್ ಇದೆ, ಅಲ್ಲಿ ಎಲ್ಲರೂ ಕೂಡ ಸಂತೋಷವಾಗಿದ್ದಾರೆ ಅಂತಕ್ಕಂಥ ಒಂದು ನಂಬಿಕೆ ಆ ಟಿಬೆಟಿಯನ್ ಜನತೆಗೆ ಇದೆ ನೋಡಿ. ವೇರ್ ಎವರ್ ದ ಬರ್ಡ್ ಫ್ಲೀವ್ ನೋಡಿ, ಅಲ್ಲಿ ಮುಂದುವರೆದು ಏನ್ ಹೇಳ್ತಾರೆ, ವೇರ್ ಎವರ್ ದ ಬರ್ಡ್ ಫ್ಲೀವ್, ಆ ಪಕ್ಷಿ ಎಲ್ಲೆಲ್ಲಿ ಹಾರೋಗ್ತದೋ, ವೇರ್ ಎವರ್ ದ ಬರ್ಡ್ ಫ್ಲೀವ್ ಹಾರಾಟ ಆಗ್ತಕ್ಕಂಥದ್ದು. ಹ್ಯಾಪಿನೆಸ್ ವ್ಯಾಂಟ್ ವಿತ್ ಇಟ್ ನೋಡ, ಹ್ಯಾಪಿನೆಸ್ ಅಂತಕ್ಕಂಥದ್ದು ಕೂಡ ಆ ಪಕ್ಷಿ ಎಲ್ಲಿ ಹೋಗುತ್ತೋ ಅಲ್ಲೇ ಹ್ಯಾಪಿನೆಸ್ ಇದೆ. ಎವ್ರಿ ಇಯರ್ ಪೀಪಲ್ ವೆಂಟ್ ಟು ಲುಕ್ ಫಾರ್ ದಿಸ್ ಬರ್ಡ್ ನೋಡಿ, ಅನೇಕ ಜನರು ಆ ಪಕ್ಷಿಯನ್ನು ಹುಡುಕ್ಲಿಕ್ಕೆ ಹೋಗ್ತಾರೆ ಎವ್ರಿ ಇಯರ್. ಬಟ್ ನಾಟ್ ಒನ್ ಆಫ್ ದೇಮ್ ಡಿಡ್ ಎವರ್ ರಿಟರ್ನ್. ಅಲ್ಲಿ ಪಕ್ಷಿಯನ್ನ ಹುಡುಕ್ಲಿಕ್ಕೆ ಹೋದ್ರಲ್ಲ, ಒಬ್ರು ಕೂಡ ಅವ್ರು ವಾಪಸ್ ಬರಲಿಲ್ಲ ನೋಡಿ ಅಲ್ಲಿ. ಬಟ್ ನಾಟ್ ಒನ್ ಆಫ್ ದೆಮ್ ಡಿಡ್ ಎವರ್ ರಿಟರ್ನ್. ದ ಬರ್ಡ್ ಆಫ್ ಹ್ಯಾಪಿನೆಸ್ ವಾಸ್ said to be guarded by 3 old monsters. Underline. The bird of happiness was said to be guarded by 3 old monsters. ಅಂದ್ರೆ ಆ 3 ದೇವಗಳು ಆ ಬರ್ಡ್ ಆಫ್ ಹ್ಯಾಪಿನೆಸ್ ಅನ್ನ ಕಾಯ್ತಾ ಇದಾವೆ ನೋಡಿ ಅಲ್ಲಿ. guarded by 3 monsters. ಲಿಸನ್, ಸುಖ ಕೊಡ್ತಕ್ಕಂತ, ಹ್ಯಾಪಿ ಕೊಡ್ತಕ್ಕಂತ ಪಕ್ಷಿಯನ್ನ 3 ಡೆವಿಲ್ಗಳು, ರಾಕ್ಷಸಗಳು ಕಾಯ್ತಕ್ಕಂಥದ್ದು. ಅಂದ್ರೆ ಮಂಜಿನಿಂದ ಆವೃತವಾಗಿರ್ತಕ್ಕಂತ ಪರ್ವತ ಶ್ರೇಣಿಯಲ್ಲಿ ಬರ್ಡ್ ಇದೆ, ಅದು ಸುಖ ಕೊಡ್ತಕ್ಕಂತ ಒಂದು ಪಕ್ಷಿ. ಅದಕ್ಕೆ ಕಾವಲು ಈ 3 ಜನ ಮಾನ್ಸ್ಟರ್ಸ್. ಹೂ ಕುಡ್ ಕಿಲ್ ಎ ಮ್ಯಾನ್ ನೋಡಿ, ಯಾರಾದ್ರೂ ಕೂಡ ಅಲ್ಲಿಗೆ ಬಂದ್ರೆ, ಲಿಸನ್, ಯಾರಾದ್ರೂ ಕೂಡ ಆ ಪಕ್ಷಿಯನ್ನು ಹುಡುಕೊಂಡು ಅಲ್ಲಿಗೆ ಬಂದ್ರೆ
ನೋಡಿ ಅವನು ಏನ್ ಮಾಡ್ತಾ ಇದ್ದ? Who could kill a man by simply blowing through their long beards? ಅವನು ಏನು ಮಾಡ್ತಿದ್ದಿಲ್ಲ, ತನ್ನ ಉದ್ದನೆಯ ಗಡ್ಡವನ್ನ ಹಿಂಗ ಅಂದ್ಕೊಂಡು ಸಾಕು ಅವರೆಲ್ಲರೂ ಕೂಡ ಮರಣವನ್ನ ಹೊಂದ್ತಾ ಇದ್ರು. ನೋಡಿ ಅಲ್ಲಿ, ಬೈ ಸಿಂಪ್ಲಿ ಬ್ಲೋವಿಂಗ್ ಥ್ರೂ ದೇರ್ ಲಾಂಗ್ ಬಿಯರ್ಡ್ಸ್, ಉದ್ದನೆಯ ಗಡ್ಡವನ್ನ ಹಿಂಗ ಅಂದ್ರ ಸಾಕು, ಜಗ್ಗಿರೆ ಯಾರು ಬಂದಿರ್ತಾರ ಆ ಪಕ್ಷಿಯನ್ನ ಹುಡುಕ್ಲಿಕ್ಕೆ ಅವರು ಆಟೋಮೆಟಿಕಲಿ ಅವರು ಮರಣವನ್ನ ಹೊಂದಿದ್ರು. ಸೊ ಹಾಗಾಗಿ ಆ ಪಕ್ಷಿಯನ್ನು ಹುಡುಕ್ಲಿಕ್ಕೆ ಹೋದರು ಯಾರು ಕೂಡ ಮರಳಿ ಬಂದೇ ಇಲ್ಲ. ನೋಡಿ ನೆಕ್ಸ್ಟ್ ಏನಾಗುತ್ತೆ? Once an extremely bright boy called Wangzia. ಒಮ್ಮೆ ಒಬ್ಬ ಬಾಲಕನನ್ನ ಟಿಬೇಟಿನ ಜನತೆ ಕಳಿಸ್ತಾರೆ. ಅವನ ಹೆಸರು ವ್ಯಾಂಗ್ಜಿಯಾ ಅಂತ. ವಾಸ್ ವ್ಯಾಂಗ್ಜಿಯಾ? ಎಕ್ಸ್ಟ್ರೀಮ್ಲಿ ಬ್ರೈಟ್ ಬಾಯ್ ಇನ್ ಟಿಬೇಟ್. ಟಿಬೇಟಿನಲ್ಲಿ ಇರ್ತಕ್ಕಂತ ಈ ಬ್ರೈಟ್ ಬಾಯ್ ಅನ್ನ ಒಮ್ಮೆ ಕಳಿಸ್ಕೊಡ್ತಾರೆ. ವಾಸ್ ಸೆಂಟ್ ಟು ಫೈಂಡ್ ದ ಬರ್ಡ್ ಆಫ್ ಹ್ಯಾಪಿನೆಸ್. ಎಲ್ಲರೂ ಕೂಡ ಹೋದ್ರು, ಯಾರು ಕೂಡ ಮರಳಿ ಬರಲಿಲ್ಲ. ನೀನಾದ್ರೂ ಕೂಡ ಹೋಗು ಅಂತ ಅಂದ್ಬಿಟ್ಟು ಆ ಟಿಬೇಟಿನ ಜನತೆ ಆ ಬಾಲಕನನ್ನ ಕಳಿಸ್ಕೊಡ್ತಾರೆ. ನೋಡಿ, ಆನ್ ಇಸ್ ಅ ಡಿಪಾರ್ಚರ್. ಡಿಪಾರ್ಚರ್ ಅಂದ್ರೆ ಏನ್ ಹೇಳ್ತೀವಿ? ಅಂದ್ರೆ ಬಿಡ್ತಕ್ಕಂತ ವೇಳೆ, ಅವನನ್ನ ಕಳಿಸ್ತಕ್ಕಂತ ವೇಳೆ. ನೋಡಿ ಅಲ್ಲಿ, ದ ಗರ್ಲ್ಸ್ ಆಫ್ ದ ವಿಲೇಜ್ ಆಫರ್ಡ್ ಹಿಮ್ ಬೇರ್ಲಿ ವೈನ್. ಅಂದ್ರೆ ಅವನನ್ನ ಕಳಿಸುವಾಗ ಅವನಿಗೆ ಬೇರ್ಲಿ ವೈನ್ ಅಂದ್ರೆ ಜವೆ, ಗೋಧಿ ಅಂತ ಹೇಳ್ತೀವಿ. ಅಂಡ್ ದ ಮದರ್ಸ್ ಇನ್ ಅಕಾರ್ಡೆನ್ಸ್ ವಿತ್ ಟಿಬೇಟಿಯನ್ ಕಸ್ಟಮ್, ಅಂದ್ರೆ ಟಿಬೇಟಿನ ಒಂದು ಉಡುಪು ಹಾಕ್ಬಿಟ್ಟು ಅವನನ್ನ ಆಶೀರ್ವದಿಸೋದು. ಸ್ಪ್ರೆಡ್ ಬೇರ್ಲಿ ಗ್ರೈನ್ಸ್, ಅವನ ಮೇಲೆ ಈ ಒಂದು ಗ್ರೈನ್ಸ್ ಅನ್ನ ಜವೆ ಗೋಧಿಯಲ್ಲಿ ಹಾಕ್ತಕ್ಕಂಥದ್ದು. ಆನ್ ಇಸ್ ಹೆಡ್ ಟು ವಿಶ್ ಹಿಮ್ ಎ ಗುಡ್ ಜರ್ನಿ. ಅಂದ್ರೆ ಟಿಬೇಟಿನ ಒಂದು ಡ್ರೆಸ್ ಅದೆಲ್ಲದು ಹಾಕ್ಬಿಟ್ಟು ಆ ಮಗುವನ್ನ ಆ ವ್ಯಾಂಗ್ಜಿ ಅವನನ್ನ ಆಶೀರ್ವದಿಸ್ಬಿಟ್ಟು ಕಳಿಸ್ತಾರೆ. ದ ಬರ್ಡ್ ಆಫ್ ಹ್ಯಾಪಿನೆಸ್ ಅನ್ನ ನೀನು ಸರ್ಚ್ ಮಾಡ್ಕೊಂಡು ಬಾ, ಹುಡುಕೊಂಡು ಬಾ, ಆಶೀರ್ವಾದ ಮಾಡ್ತಾರೆ ಎಲ್ಲರೂ ಕೂಡ, ಗರ್ಲ್ಸ್, ಮದರ್ಸ್, ತಾಯಿಯಂದ್ರು ಎಲ್ಲರೂ ಕೂಡ. ಯು ಸಿ, ವ್ಯಾಂಗ್ಜಿಯ ವಾಕ್ಡ್ ಈಸ್ಟ್ ವಾರ್ಡ್ಸ್. ನೋಡಿ ಅಲ್ಲಿ, ಈಸ್ಟ್ ವಾರ್ಡ್ಸ್ ಅಂದ್ರೆ ಯಾವ ಕಡೆ ದಿಕ್ಕು? ಫಾರ್ ಮೆನಿ ಡೇಸ್, ಸುಮಾರು ದಿವಸ ಅವನು ವಾಕ್ ಮಾಡ್ತಾನೆ ಪೂರ್ವದ ಕಡೆಗೆ. ಅಂಟಿಲ್, ನೋಡಿ ಎಲ್ಲಿವರೆಗೆ, ಸಾ ಹೇಡ್ ಆಫ್ ಎ ಲಾರ್ಜ್ ಮೌಂಟೇನ್, ಆ ಒಂದು ಪರ್ವತ ಶ್ರೇಣಿ ಕಾಣುವವರೆಗೆ. ಕವರ್ಡ್ ವಿತ್ ಸ್ನೋ ದಟ್ ಶೋನ್ ಲೈಕ್ ಸಿಲ್ವರ್, ಅದು ಒಂದು ರೀತಿ ಬೆಳ್ಳಿಯ ರೀತಿ ಕಾಣ್ತಾ ಇದೆ. ಅಂದ್ರೆ ಮಂಜಿನಿಂದ ಆವೃತವಾಗಿರ್ತಕ್ಕಂಥ ಒಂದು ಮೌಂಟೇನ್ ಆ ರೀತಿ ಅದು ಕಂಗೊಳಿಸ್ತಾ ಇದೆ. ಜಸ್ಟ್ ಅಟ್ ದಟ್ ಮೂಮೆಂಟ್, ನೋಡಿ ಅವನ ಸಂದರ್ಭ, ಅಟ್ ದಟ್ ಮೂಮೆಂಟ್ an old monster, ನೋಡಿ ಆ ಮಗು ಬಂದನಲ್ಲಿಗೆ, ಆಗ ರಾಕ್ಷಸ, ವಿತ್ ಎ ಬ್ಲಾಕ್ ಬಿಯರ್ಡ್, ನೋಡಿ ಅಲ್ಲಿ ವಿತ್ ಎ ಬ್ಲಾಕ್ ಬಿಯರ್ಡ್ ಅಪಿಯರ್ಡ್ ಇನ್ ಹಿಸ್ ಪಾತ್. ಆ ಮಗು ಬರ್ತಾ ಇದ್ದಾನೆ, ಅವನ ದಾರಿಗೆ ಅಡ್ಡಲಾಗಿ ನಿಂತ್ಕೊಳ್ತದೆ. ನೋಡಲ್ಲಿ, ಬ್ಲಾಕ್ ಬಿಯರ್ಡ್, ಕಪ್ಪನೆಯ ಗಡ್ಡವನ್ನು ಹೊಂದಿರತಕ್ಕಂತಹ ರಾಕ್ಷಸ. ಅಲ್ಲಿ 3 ಮಾನ್ಸ್ಟರ್ಸ್ ಬರ್ತಾರೆ. 3 ಮಾನ್ಸ್ಟರ್ಸ್ ಗಾರ್ಡೆಡ್ ಬೈ ಏನು, ದ ಬರ್ಡ್ ಆಫ್ ಹ್ಯಾಪಿನೆಸ್. ನೆಕ್ಸ್ಟ್ ನೋಡಿ, ಹೂ ಗೋಸ್ ದೇರ್, he cried like a crow. ಕ್ರೌ ಅಂದ್ರೆ ಆ ರೀತಿ ಜಗಜಗಿಸಿ ಕೂಗ್ತಕ್ಕಂಥದ್ದು. ಹೂ ಗೋಸ್ ದೇರ್, ಯಾರದಲ್ಲಿ? ಹೌ ಡೇರ್ ಯು ಕಮ್ ಹಿಯರ್, ವಾಟ್ ಆರ್ ಯು ಆಫ್ಟರ್, ಅಂದ್ರೆ ಇಲ್ಲಿ ಬರ್ತಕ್ಕಂತ ಸಾಹಸವನ್ನು ಮಾಡಿದ್ಯಾ, ಯಾಕೆ ಬಂದೆ ಇಲ್ಲಿಗೆ ಅಂತ. ಹೌ ಡೇರ್ ಯು ಕಮ್ ಹಿಯರ್, ವಾಟ್ ಆರ್ ಯು ಆಫ್ಟರ್, ಯಾಕೆ ಬಂದಿದ್ಯಾ. ನೋಡಿ ಹೇಳ್ತಾನ ಮಗು. ರಿಪ್ಲೈಡ್ ಟು ಮಾನ್ಸ್ಟರ್ ಫಸ್ಟ್ ಬ್ಲಾಕ್ ಬಿಯರ್ಡ್, ಮೈ ನೇಮ್ ಈಸ್ ವ್ಯಾಂಗ್ಜಿಯಾ, ನನ್ನ ಹೆಸರು ವ್ಯಾಂಗ್ಜಿಯಾ ಅಂತ ಇದೆ. ಅಂಡ್ ಐ ಹ್ಯಾವ್ ಕಮ್ ಟು ಲುಕ್ ಫಾರ್ ದ ಬರ್ಡ್ ಆಫ್ ಹ್ಯಾಪಿನೆಸ್, ನಾನು ಬರ್ಡ್ ಆಫ್ ಹ್ಯಾಪಿನೆಸ್ ಅನ್ನ ಹುಡುಕೊಂಡು ಬಂದಿದ್ದೇನೆ. ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ. ನಾನು ಬರ್ಡ್ ಆಫ್ ಹ್ಯಾಪಿನೆಸ್ ಅನ್ನ ಹುಡುಕೊಂಡು ಬಂದಿದ್ದೇನೆ. ಯು ಸಿ, ಲಾಕ್ಡ್ ದ ಓಲ್ಡ್ ಮಾನ್ಸ್ಟರ್. ನೋಡಿ ಆ ದೆವ್ವ ಒಂದು ರೀತಿ ಗಗಗಗಿಸಿ ನಗ್ತಕ್ಕಂಥದ್ದು.
How could a little child like you no longer than an egg? ನೋಡ್ಲಿಕ್ಕೆ ನೀನು ಒಂದು ಮೊಟ್ಟೆಯಷ್ಟು ಗಾತ್ರದಾಗಿಲ್ಲ. ಏಯ್ ಚಿಕ್ಕನ್ ಇದೆಯಾ, ಆದ್ರೂ ಇಲ್ಲಿಗೆ ಬರ್ತಕ್ಕಂಥ ಸಾಹಸವನ್ನು ಮಾಡಿದೀಯಾ. ನೋಡಿ ಅಲ್ಲಿ dare to set foot here. If you want to find the bird of happiness, ನೋಡಿ ಅಲ್ಲಿ ಒಂದು ಪಕ್ಷ ನಿನಗೆ ಬರ್ಡ್ ಆಫ್ ಹ್ಯಾಪಿನೆಸ್ ಬೇಕು ಅಂದ್ರೆ, ಬರ್ಡ್ ಆಫ್ ಹ್ಯಾಪಿನೆಸ್ ಬೇಕು ಅಂದ್ರೆ ನೀನ್ ಏನ್ ಕೆಲಸ ಮಾಡ್ಬೇಕು ಅಂತ ಅಲ್ಲಿ ಮಾಸ್ಟರ್ ಫಸ್ಟ್ ಹೇಳ್ತಾ ನೋಡಿ ಅಲ್ಲಿ ವ್ಯಾಂಗ್ಜಿಯನಿಗೆ. ಫಸ್ಟ್ ಯು ಮಸ್ಟ್ ಕಿಲ್ ಲವ್ ಸಾಂಗ್ಸ್ ಮದರ್. ಲವ್ ಸಾಂಗ್ಸ್ ಅಂತ ಆ ತಾಯಿ, ಆಕೆಯ ತಾಯಿಯನ್ನ ನೀನು ಕೊಲ್ಬೇಕು. ನೋಡಿ ಅಲ್ಲಿ ಮಸ್ಟ್ ಕಿಲ್ ಲವ್ ಸಾಂಗ್ಸ್ ಮದರ್. ಈಕೆಯ ತಾಯಿಯನ್ನ ನೀನು ಕೊಲ್ಬೇಕು. ನೋಡಿ, ಅದರ್ವೈಸ್ ಯು ವಿಲ್ ಬಿ ಪನಿಷ್ಡ್. ಈ ಕೆಲಸವನ್ನ ನೀನು ಮಾಡ್ಲಿಲ್ಲಪ್ಪ ಅಂದ್ರೆ ನೀನು ಪನಿಷ್ಮೆಂಟ್ ಒಳಪಡ್ಬೇಕಾಗತ್ತೆ. ನಾನು ನಿನಗೆ ಶಿಕ್ಷೆಯನ್ನ ಕೊಡ್ತೀನಿ. I do not need to do anything myself in order to kill a funny little thing like you. ನಿನ್ನನ್ನ ಸಾಯಿಸ್ಲಿಕ್ಕೆ ಪನಿಷ್ಮೆಂಟ್ ಕೊಡ್ಲಿಕ್ಕೆ ನಾನೇನು ಅಂತ ದೊಡ್ಡ ಕೆಲಸವನ್ನ ಮಾಡೋದಿಲ್ಲ. ನೋಡಿ ಅಲ್ಲಿ I do not need to do anything myself in order to kill a funny little thing like you. I will just make you walk 900 miles. ಅಂದ್ರೆ 900 ಮೈಲ್ಸ್ 900 ಮೈಲಿ ನೀನು ಕಲ್ಲಿನ ದಾರಿಯಲ್ಲಿ ನಡೆಯಾಗಿ ನಾನು ಒಂದು ರೀತಿ ಮಾಯ ಮಂತ್ರ ಮಾಡ್ತಕ್ಕಂಥದ್ದು. ನೋಡಿ ಅಲ್ಲಿ ಐ ವಿಲ್ ಜಸ್ಟ್ ಮೇಕ್ ಯು ವಾಕ್ 900 ಮೈಲ್ಸ್ ಅಕ್ರಾಸ್ ಸ್ಕ್ರೀನ್. ಅಂದ್ರೆ ಅಡ್ಡಲಾಗಿ ನಡೀತಕ್ಕಂಥದ್ದು, ಅಂದ್ರೆ ಕಲ್ಲಿನ ದಾರಿಯಲ್ಲಿ. ಅಂಡ್ ವಿಲ್ ಬಿ ಡನ್ ಫಾರ್, ಅಂದ್ರೆ ನಂತರ ನೀನು ಮರಣವನ್ನ ಹೊಂತೀಯ. ನೋಡಿ ಅಲ್ಲಿ I will just make you walk 900 miles across screen and you will be done for. ನಾನು ನಿನ್ನನ್ನ ಸಾಯಿಸ್ಲಿಕ್ಕೇನು ಹೆಚ್ಚು ಇದನ್ನ ಏನು ಪ್ರಾಸ್ ತಗೊಳ್ಳೋದಿಲ್ಲ. ಜಸ್ಟ್ ನಾನು ನಿಂಗೆ ಮಾಯಮಂತ್ರ ಮಾಡಿಬಿಟ್ಟು ಕಲ್ಲಿನ ದಾರಿಯಲ್ಲಿ ನೀನು ಹೋದೆ ಅಂದ್ರೆ ನಿನ್ನಿಂಚೆ ನೀನು ಮರಣವನ್ನು ಹೊಂದ್ಬಿಡ್ತೀಯ. ಇಲ್ಲ, ನಾನು ಹೇಳಿದಂತ ಕೆಲಸವನ್ನ ಮಾಡಬೇಕು. ಲವ್ ಸಾಂಗ್ಸ್ ಮದರ್, ಆ ತಾಯಿಯನ್ನ ನೀನು ಕೊಲ್ಬೇಕು. ಸೊ ಹಾಗಾದ್ರೆ ದ ಬರ್ಡ್ ಆಫ್ ಹ್ಯಾಪಿನೆಸ್ ನಿನಗೆ ಸಿಗ್ತದೆ. ನೋಡಿ ಫಸ್ಟ್ ಏನು ಚಾಲೆಂಜ್ ಬಿಟ್ವೀನ್ ಮಾನ್ಸ್ಟರ್ ಫಸ್ಟ್ ಅಂಡ್ ವ್ಯಾಂಗ್ಜಿಯಾ ನೆನ್ಪಿಟ್ಕೋಬೇಕು. ಯಾರ್ಯಾರ ನಡುವೆ ಇದು ಚಾಲೆಂಜ್ ನಡೀತು. ವಾಟ್ ಈಸ್ ದ ಚಾಲೆಂಜ್? ಚಾಲೆಂಜ್ ಆಗ್ತಾನೆ. ಎಸ್, ನೋಡೋಣ ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಸಿಂಪಲ್ ಕ್ವಶನ್ಸ್ ಅನ್ನ ಕೇಳ್ತೀನಿ, ನೀವು ಹೇಳಲಿಕ್ಕೆ ರೆಡಿ ಇರಬೇಕು. Who was Wangzia? Extremely bright boy. Where? In Tibet. Nursery purti? Extremely bright boy in Tibet. In Tibet. Yes. Good. Sit down. What did the old folk? ಅರ್ಥ ಮಾಡ್ಕೊಳ್ಳಿ. What did the old folk say about happiness? ಓಲ್ಡ್ ಫಾಲ್ಕ್ ಹಳೆಯ ಒಂದು ಜಾನಪದ ಕತೆ, ಅದು ಏನನ್ನು ಹೇಳ್ತದೆ? ಸೇ ಅಬೌಟ್ ದಿ ಹ್ಯಾಪಿನೆಸ್, ಹ್ಯಾಪಿನೆಸ್ ಬಗ್ಗೆ. ಹ್ಯಾಪಿನೆಸ್ ಬಗ್ಗೆ ಏನ್ ಹೇಳ್ತದೆ? ದ ಓಲ್ಡ್ ಫಾಲ್ಕ್ ಸೇ ಅಬೌಟ್ ದ ಹ್ಯಾಪಿನೆಸ್. ಅಲ್ಲಿ ಓದಿ ನೋಡೋಣ, ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ನೋಡಿ ಅದು ಆನ್ಸರ್. Practice, they still believed that happiness must exist somewhere in the world.
Happiness was a beautiful bird living on a snowy mountain far away in the east. Yes, opposite of appear. Opposite of appear. Yes, beautiful opposite word. Yes, believe opposite word. Believe. Yes. ಬರ್ಕೊಳ್ಳಿ ಒಂದು ಡಿಗ್ರೀಸ್ ಆಫ್ ಕಂಪೇರಿಂಗ್ ಸಂಬಂಧಪಟ್ಟದ್ದು. Rahul is the best student. Rahul is the best student. Rahul is the best student. Change into other degrees. Change into other degrees. Change into other degrees. ಬ್ರಾಕೆಟ್ ನೇ ಬರ್ಕೊಳ್ಳಿ, ಬೇರೆ ಡಿಗ್ರಿಗೆ ಅದನ್ನ ಚೇಂಜ್ ಮಾಡಬೇಕು. ನೆಕ್ಸ್ಟ್ Calcutta. Take down. Calcutta is the largest city. Calcutta is the largest city in India. Calcutta is the largest city in India. Yes. ನೋಡಿ ಇಲ್ಲಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಲಾರ್ಜರ್ ಅಂತ ಒಂದು ಪದ ಬಂತು, ಬ್ಯೂಟಿಫುಲ್ ಅಂತ ಬಂತು. ಇವೆಲ್ಲ ಅಬ್ಜೆಕ್ಟಿವ್ ವರ್ಡ್ಸ್ ನೋಡಿ. ಇವೆಲ್ಲ ಏನು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಕೊಟ್ಟನೋ ಅವಕ್ಕೆ ನಾಳೆ ಆನ್ಸರ್ ಮಾಡ್ಕೊಂಡ್ಬಿಟ್ಟು ಆ ಸ್ಟೋರಿಯನ್ನ ಚೆನ್ನಾಗಿ ಓದ್ಕೊಂಡ್ ಬರ್ಬೇಕು. ಎಸ್, ಓಕೆ. ನೆಕ್ಸ್ಟ್ ಡೇ ಕಂಟಿನ್ಯೂ.